ಸಾಧ್ಯದನಾ ಅನ್ನೋದು ಇವತ್ತ ದೊಡ್ಡ ಪ್ರಶ್ನೆ. ಆ ಹಿನ್ನೆಲೆಯಲ್ಲಿ ಇನ್ನೊಂದೇನಪ್ಪಾ ಅಂದ್ರೆ ಹಿಂದಿನ ವಿರೋಧ ಪಕ್ಷಕ್ಕೂ ಇವತ್ತಿನ ವಿರೋಧ ಪಕ್ಷಕ್ಕೂ ಬಹಳಷ್ಟು ಅಂತರ ಅದ. ಎದುರಾಳಿ ಹಿಂದೆಂದಿಗಿಂತಲೂ ಇವತ್ತು ವೀಕ್ ಆಗಿದಾರ. ಅದೇ ಕಾಲಕ್ಕೆ ಈ ಇಬ್ಬರು ಸ್ಟ್ರಾಂಗ್ ಇದ್ದಂತ ಜೊತೆಗೆ ರಾಹುಲ್ ಗಾಂಧಿ ಅವರು ಹಿಂದೆಂದಿಗಿಂತಲೂ ಆಗ ನೀವು ಶಹಜಾದಿ ಅಂದ್ರೆ ನಡೀತಿತ್ತು, ಮತ್ತೇನೊಂದ್ರು ನಡೀತಿತ್ತು, ಪಪ್ಪು ಅಂದ್ರು ನಡೀತಿತ್ತು. ಆದ್ರೆ ಆ ಪಪ್ಪು ಇಲ್ಲಿ ಇವತ್ತ, ಶಹಜಾದಿ ಇಲ್ಲಿ ಇವತ್ತ ಒಬ್ಬ ನಿಜದ ನಾಯಕ ಬೆಳೆದು ಬಂದಿದ್ದಾರೆ. ಇವತ್ತು ಪ್ರಬಲವಾದ ವಿರೋಧ ಪಕ್ಷಗಳಿದ. ಹೀಗಾಗಿ ಆ ವಿರೋಧ ಪಕ್ಷವನ್ನು ತಳ್ಳಿ ಹಾಕುವಂಥದ್ದು ನಿಮ್ಗೆಲ್ಲರಿಗೂ ನಾವು ಒಪ್ಪ ಅನ್ನುವಂತ ರಿಸಲ್ಟ್ ಹೇಳ್ಕೊತಾ ಇದ್ರು ಮೋದಿಯವರು. ಅದನ್ನ ಇವತ್ತು ಅನಲಾರ್ ಸ್ಥಿತಿಗೆ ಬಂದು ನಿಂತಿದ್ದಾರೆ. ಯಾಕಪ್ಪ ಅಂತಂದ್ರೆ ಅವರು ತೆಗೆದುಕೊಂಡ ನಿರ್ಧಾರಗಳು, ಅವರು ಮಾಡಿದ ತಪ್ಪುಗಳು. ಯಾವ ಒಂದು 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಂತ ಹೇಳಿದ್ರು, ಮಾಡಲಿಲ್ಲ. ಅದೇ ಕಾಲಕ್ಕೆ ಭ್ರಷ್ಟಾಚಾರ ಕಡಿಮೆ ಮಾಡ್ತಂತ ಹೇಳಿದ್ರು, ನಿಲ್ಲಿಲ್ಲ. ಪ್ರತಿಯೊಬ್ಬರು 15 ಲಕ್ಷ ಹಾಕ್ತಂತ ಹೇಳಿದ್ರು ಬ್ಲ್ಯಾಕ್ ಮನಿಯನ್ನ, ಬ್ಲ್ಯಾಕ್ ಮನಿ ತರಲಿಲ್ಲ. 1-2 ಸೋಲುಗಳು. ಮತ್ತು ಅನೇಕ ಸ್ಕೀಮ್ಗಳನ್ನ ಮಾಡಿದ್ರು, ಯಾವ ಯಶಸ್ವಿ ಆಗಲಿಲ್ಲ. 100 ಸಿಟಿಗಳನ್ನ ಮಾಡ್ತಂತ ಹೇಳಿದ್ರು, ಸ್ಮಾರ್ಟ್ ಸಿಟಿ ಇಂದಿಗೂ ಇಲ್ಲ. ಒಬ್ಬೊಬ್ಬ ಪ್ರಧಾನಿ ಅಲ್ಲ, ಪ್ರತಿ MP ಕ್ಷೇತ್ರದಲ್ಲಿ ಒಂದು ಆದರ್ಶ ಹಳ್ಳಿಯನ್ನು ತಯಾರು ಮಾಡ್ತಂತೇಳಿ ಪ್ರತಿ MP ಕಡೆಯಿಂದ ಹೇಳಿದ್ರು, ಅದಾಗಲಿಲ್ಲ. ಎಷ್ಟೋ ಆಗಿಲ್ಲ. ಮತ್ತು ನಮಾಮಿ ಗಂಗೆ ಅಂತೇಳಿ ಅಲ್ಲಿ ಬಂದಿದ್ರು, ಗಂಗೆಯನ್ನು ಸ್ವಚ್ಛ ಮಾಡಲಿಲ್ಲ. ಇವೆಲ್ಲವೂ ಇವತ್ತ ಅವರಿಗೆ ಇವ್ರು ಸೋಲೋದಕ್ಕೆ BJP ಒಂದು ಹಂತ ಕೆಳಗೆ ಇಳಿದಕ್ಕೆ ಕಾರಣೀಭೂತ ಆಗಿದಾವ. ಇವತ್ತು ಏನಾದರೂ ಸೋತಿದ್ರೆ ಅದು BJP 240ಕ್ಕೂ ಬಂದು ನಿಂತಿದ್ರೆ ಅದು ಕಾರಣಕರ್ತರು ಮೋದಿ ಅವರು. ಅದಕ್ಕಾಗಿ ಇವತ್ತು ಎದುರಾಳಿ ಸ್ಟ್ರಾಂಗ್ ಆಗಿದ್ದಾರೆ ವಿರೋಧ ಪಕ್ಷದವರು. ಇದೆಲ್ಲ ನೆನಪಲ್ಲಿ ಇಟ್ಟುಕೊಂಡಾರ ವಿರೋಧ ಪಕ್ಷದವರು. ಇವತ್ತ ವಿಚಾರ ಏನು ಮಾಡಿದಾರಪ್ಪ ಅಂತಂದ್ರೆ, ನಾವು ಒಂದಾಗಿ ಹೋರಾಟ ಮಾಡೋದ್ರ ವಿರುದ್ಧವಾಗಿ ಅಂತ ಅಧಿಕಾರಕ್ಕೆ ಚರ್ಪಡಿಸೋಕ್ಕಿಂತಲೂ ಇವ್ರ ಕಡೆದ ಕೆಲಸ ಮಾಡಿಸ್ಕೊಳ್ಳುವಂಥ ಕೆಲಸವನ್ನು ಮಾಡೋಣ ನಾವು ಅನ್ನುವಂಥದ್ದು. ಇನ್ನೂ ಪ್ರಬಲವಾಗಿ ವಿರೋಧ ಮಾಡೋಣ, ಇನ್ನೂ ಒಂದು ಸ್ವಲ್ಪ ಇವ್ರ ದೋಷವನ್ನು ಜನಕ್ಕೆ ತಿಳಿಸೋಣ ಅನ್ನುವಂಥ ಮಾತು. ಜನ ಇನ್ನೂ ಎಲ್ಲೋ ಒಂದಿಷ್ಟು ಈ ಒಂದು NDA ಮೇಲೆ ವಿಶ್ವಾಸ ಇಟ್ಟಂಥವ್ರು ಇದ್ದಾರೆ. ಅದನ್ನ ಒಂದು 3 ಹಂತಕ್ಕೆ ಬರುವವರೆಗೆ ನಾವು ವೇಟ್ ಮಾಡೋಣ ಅಂತ ಸ್ಥಿತಿಗೆ ಬಂದಿದ್ದಾರೆ. ಹೀಗಾಗಿ ಇವತ್ತು ಮೋದಿ ಅವರು ಒಂದು ಕಡೆಗೆ ತಮ್ಮಲ್ಲಿರುತ್ತಿರುವಂತ ತಮ್ಮ ಒಳಗಿನ NDAದಲ್ಲಿ ಇದ್ದಂತ ನಾಯ್ಡು ಮತ್ತು ನಿತೀಶರ ವಿರೋಧ, ಅದ್ರ ಜೊತೆ ವಿರೋಧ ಪಕ್ಷಗಳ ಬಲಿಷ್ಠ ವಿರೋಧ ಪಕ್ಷಗಳ ಎದುರಾಳತನದಿಂದಾಗಿ ಇವತ್ತು ಮೋದಿ ಅವರು ಏನ್ ಮಾಡಬಹುದು, ಹಿಂದಿನ ಡಿಕ್ಟೇಟರ್ಶಿಪ್ ಮುಂದುವರಿಸ್ತಾರ, ಹಂಗೆ ಮುಂದುವರಿಸಿದ್ರೆ ನಿತೀಶ ಮತ್ತು ನಾಯ್ಡು ಅವ್ರು ಬೆಂಬಲಿಸ್ತಾರ, ಇದು ದೊಡ್ಡ ಪ್ರಶ್ನೆ. ಜೊತೆಗೆ ಇನ್ನು ಮುಂದಿನ 5 ವರ್ಷಗಳಲ್ಲಿ ಅವ್ರು ಏನ್ ಮಾಡ್ಲಿಕ್ಕೆ ಸಾಧ್ಯ ಅನ್ನೋ ವಿಚಾರ ಮಾಡ್ಬೇಕಾದ್ರೆ, ಜೊತೆಗೆ ಅವ್ರದ್ದು ವಿಶೇಷವಾಗಿ ಕಾರ್ಪೊರೇಟ್ ಪರವಾದಂತ, ಅದರಲ್ಲೂ ಅದಾನಿ ಅಂಬಾನಿ ಇವರ ಮೇಲೆ ಪ್ರೇಮ, ಕಾರ್ಪೊರೇಟ್ ಮೇಲೆ ಪ್ರೇಮ ಬಹಳಷ್ಟು ಇರೋದ್ರಿಂದಾಗಿ ಅವರು ವಿರೋಧವಾಗಿ ಇವರು ಬೆಳೆದು ಬಂದವರು. ಇದ್ದಿದ್ರೆ ನಾಯ್ಡು ಅವರು ಮೋಸ್ಟ್ಲಿ ಈ ಒಂದು ಕಾರ್ಪೊರೇಟ್ ಪರ ಇದ್ರೂ ಇರ್ಬೋದು. ಬಟ್ ನಿತೀಶ್ ಕುಮಾರ್ ಅವರು ಪೂರ್ಣತಃ ಒಂದು ಸಮಾಜವಾದಿ ನೆಲೆಗಟ್ಟಿನ ವಿಚಾರಧಾರೆ ಅವರು. ಹೀಗಾಗಿ ಅವರಿದ್ದಂಥವ್ರ ಇದನ್ನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಇವತ್ತು ಮೋದಿ ಅವರು ಒಬ್ಬ ಅಶಕ್ತ ನಿಶಕ್ತ ಪ್ರಧಾನಿಯಾಗಿ ಪಟ್ಟಕ್ಕೆ ಏರ್ಕೊಳ್ತಿದ್ದಾರೆ. ಆದ್ರೆ ಒಂದು ಅವಕಾಶ ಅವ್ರಿಗಿದೆ, ಇಲ್ಲಿ ಮತ್ತೊಂದು ಅವಕಾಶ ಸಿಕ್ಕದ. ಏನಪ್ಪಾ ಅಂದ್ರ, ಈಗಾಗಲೇ ರಾಹುಲ್ ಗಾಂಧಿ ಅವರು ತಮ್ಮ ಒಂದು ಅನೇಕ ಗ್ಯಾರಂಟಿಗಳನ್ನ ಇನ್ನುಳಿದಗಳನ್ನ ಘೋಷಣೆ ಮಾಡಿದ್ದಾರೆ. ನೀವು ಗ್ಯಾರಂಟಿ ಘೋಷಣೆ ಮಾಡಂತ ಹೇಳೋದಿಲ್ಲ. ನಿಮ್ಮ ಮುಂದಿರುತ್ತಿರುವಂತ ದೊಡ್ಡ ಸಮಸ್ಯೆ ಏನಪ್ಪಾ ಅಂತಂದ್ರ, ಬೆಲೆ ಏರಿಕೆಯನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇದಲ್ಲ ನಿಮಗ. ಅದೇ ಕಾಲಕ್ಕ ಇನ್ನೊಂದು ಬಹಳ ಮಹತ್ವದ್ದು, ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇದಲ್ಲ. ಈ ಬೇರೆ ಕೆಲಸ ನೀವು ಮಾಡಿದ್ರ, ಮತ್ತ ರೈತಗ ನೀವು MSP ಕಾನೂನು ಮಾಡಿದ್ರ, ಜೊತೆಗೆ ಕೇಜ್ರಿವಾಲ್ ಮಾಡಿದಂತ ಫ್ರೀ ಎಜುಕೇಶನ್, ಅದಕ್ಕಾಗಿ 15-20% ಇಟ್ಟು, ಜೊತೆಗೆ ಮೆಡಿಸಿನ್ ಫ್ರೀ ಕೊಡುವಂತ ಈ 4 ಕೆಲಸಗಳನ್ನ ನಿಮ್ಮಿಂದ ಮಾಡ್ಲಿಕ್ಕೆ ಸಾಧ್ಯನಾ? ಇದು ಮಾಡಿದ್ರೆ ನೀವು ರಿಗೇನ್ ಆಗ್ಬೋದು, ಮತ್ತು ಜನಸಂಖ್ಯೆ ಹೋಗ್ಬೋದು. ಆದ್ರೆ ಇದು ಮಾಡ್ಲಿಕ್ಕೆ ನಿಮ್ಗೆ ಸಾಧ್ಯನಾ? ಇದನ್ನ ನಿಮ್ಮ ಕಾರ್ಪೊರೇಟ್ಗಳು ಮಾಡಿ ಕೊಡ್ತಾರ. ನಿಮ್ಮ BJPಯಲ್ಲಿ ಇದ್ದಂತ ಅನೇಕ ನಾಯಕರು ಅಥವಾ ನಿಮ್ಮ ಹಿಂದಿದ್ದಂತ ಈ ಕಾರ್ಪೊರೇಟ್ಗಳು ಇದನ್ನ ಮಾಡಿಕೊಡ್ತಾರ. ಅದೇ ಕಾಲಕ್ಕೆ ರೈಲ್ವೆಯನ್ನ ಸರ್ಕಾರಕ್ಕೆ ಇಟ್ಕೊಂಡು, ಅದೇ ಕಾಲಕ್ಕೆ ವಿಮಾನ ಆಗಿರ್ಬೋದು, ಪೋರ್ಟ್ ಆಗಿರ್ಬೋದು, ಇವುಗಳನ್ನೆಲ್ಲ ಸರ್ಕಾರದ ಅಂಡರಲ್ಲಿ ತಗೊಳ್ಳೋಂಥ ಕೆಲಸ ಮಾಡ್ಲಿಕ್ಕೆ ನಿಮ್ಗೆ ಸಾಧ್ಯನಾ? ಯಾಕಂದ್ರೆ ಕೈಯಲ್ಲಿ ತಗೊಳ್ಳಾರ್ದ ನೀವೆಲ್ಲರೂ ಉದ್ಯೋಗ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರೈವೇಟ್ದವ್ರಂತ ಎಲ್ಲರಿಗೂ ಉದ್ಯೋಗ ಕೊಡುವುದಿಲ್ಲ. ಹೀಗಾಗಿ ನಿರುದ್ಯೋಗ ಇನ್ನೂ ಬೆಳೆದ್ರಲ್ಲೇ ಅದ್ರ ವಿನಃ ಮತ್ತೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗಾಗ ಇಂಡಿಯಾ, ಅದರಲ್ಲೂ ಕಾಂಗ್ರೆಸ್ ಒಂದು ಹಾದಿಯನ್ನು ಹಾಕಿಕೊಟ್ಟದ. ಅವ್ರು ತಿರುಗಾಡಿ ನಿಮ್ಗೆ ಧ್ಯಾನ ಒದಗಿಸ್ಬಿಟ್ಟಿದ್ದಾರೆ. ಏನಪ್ಪಾ ಅಂದ್ರೆ 25 ಗ್ಯಾರಂಟಿಗಳು ನೀವು ಅಂದಿರ್ಬೋದು, ಏನೋ ಕರ್ನಾಟಕದಲ್ಲಿ ಗ್ಯಾರಂಟಿ ಸೂಚಿರ್ಬೋದು ಅಂತ ನೀವು ತಿಳ್ಕೊಂಡಿರ್ಬೋದು. ಆ ಜನರ ಬೇಡಿಕೆ ಇದ್ದಾವೆ ಇವತ್ತಿಗೂ. ಬಡತನದ ಒಂದು ನೀವು ಉದ್ಯೋಗ ಸೃಷ್ಟಿ ಮಾಡಬೇಕು. ಸೃಷ್ಟಿ ಮಾಡೋ ಜೊತೆಗೆ ರೈತರಿಗೆ ಅದು ಬೆಂಬಲ ಬೆಲೆಯನ್ನು ಕಾನೂನು ಮಾಡಬೇಕು. ಅದ್ರ ಜೊತೆಗೆ ಇನ್ನುಳಿದ ಈ ಒಂದು ಪ್ರೈವೇಟೈಸೇಷನ್ ಮಾಡೋ ನೆಪದಲ್ಲೇ ಕಾರ್ಪೊರೇಟ್ಗಳಿಗೆ ಈ ದೇಶ ಮಾಡೋದನ್ನ ನಿಲ್ಲಿಸ್ಬೇಕು ಅನ್ನೋಂಥ ಒಂದು ಪ್ರಶ್ನೆ ಬರ್ತದೆ ನಿಮ್ಮ ಮುಂದೆ. ಅದನ್ನು ಏನಾದರೂ ಮಾಡಿದ್ರೆ ನೀವು ಮತ್ತೆ ರೆಗೇನ್ ಆಗ್ಬೋದೇನೋ. ಆದ್ರೆ ಹಿಂದಿನ ಇತಿಹಾಸ ಈಗ ಮತ್ತೆ ಮುಂದೆ ಭವಿಷ್ಯ ಇಲ್ತ ಅಂದ್ರೆ ನಿಶ್ಚಿತವಾಗಿ ಇವರಿಬ್ಬರು ನಿಮ್ಮನ್ನು ಬಿಟ್ಟು ಹೋಗೋ ಸಾಧ್ಯತೆ ಇದ್ದಾವ. ಮತ್ತೆ ಇಂಡಿಯಾ ಈಗ ಬಾಯಿ ತರಬೇಕು ಓದ್ತದ.
ನೀವು ಸ್ವಲ್ಪ ಅಲ್ಲಾಡಿದ್ರು ನಿಮ್ಮ ಅಧಿಕಾರನ ಕಸ್ಕೊಂಡು ಕಳಿಸ್ಬೇಕು ಮನೆಗೆ ಅಂತೇಳಿ. ಅದಕ್ಕಾಗಿ ನಾವು ಇವತ್ತು